ನೂರಾರು ಬಿಎಡ್ ವಿದ್ಯಾರ್ಥಿಗಳಿಗೆ ಕೋಟಿ ವಂಚನೆ ಮಾಡಿ ಜಿಕೆಎಂ ಬಿಎಡ್ ಕಾಲೇಜಿನಿಂದ ಧೋಖಾ ಆಗಿದೆ ಎಂದು ಆರೋಪ ಕೇಳಿಬಂದಿದೆ. ರವಿ ಬಟ್ಲಹಳ್ಳಿ ಎಂಬುವವರಿಂದ ವಿದ್ಯಾರ್ಥಿಗಳಿಗೆ ವಂಚನೆ ಎಂದು ಸುಮಾರು 105 ಬಿಎಡ್ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಬಿಎಡ್ ಕೋರ್ಸ್ಗೆ ಪ್ರತಿ ವಿದ್ಯಾರ್ಥಿಯಿಂದ 1,35,000 ಹಣ ವಸೂಲಿ ಮಾಡಿದ್ದಾರೆ ಎಂದು ದೂರು ದಾಖಲಾಗಿದೆ. ಕೋಟಿ ಹಣ ವಸೂಲಿ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಜಿಕೆಎಂ ಕಾಲೇಜಿನಿಂದ ವಿದ್ಯಾರ್ಥಿಗಳಿಗೆ ಧೋಖಾ ಮಾಡಲಾಗಿದೆ. ರವಿ ಬಟ್ಲಹಳ್ಳಿ ಮೇಲೆ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಇವತ್ತು ಬಿಎಡ್ ಮೊದಲ ಹಾಗೂ 3ನೇ ಸೆಮಿಸ್ಟರ್ ಪರೀಕ್ಷೆ ನಿಗದಿ ಮಾಡಲಾಗಿತ್ತು. ಆದರೆ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಗದೆ ಪರೀಕ್ಷೆ ಮಿಸ್ ಆಗಿದ್ದು, ನಕಲಿ ಕಾಲೇಜಿನಲ್ಲಿ ದಾಖಲಾಗಿರುವ ನೂರಾರು ವಿದ್ಯಾರ್ಥಿಗಳು ಇದ್ದರೂ ಇನ್ನು ಬೆಂಗಳೂರು ವಿವಿಯಿಂದ ಅನುಮತಿ ಪಡೆಯದೆ ಕಾಲೇಜು ನಡೆಸುತ್ತಿದ್ದ ರವಿ ಬಟ್ಲಹಳ್ಳಿ ಬಳಿ ವಿದ್ಯಾರ್ಥಿಗಳು ಗಲಾಟೆ ಮಾಡಿದ್ದಾರೆ. ನೂರಾರು ಬಿಎಡ್ ವಿದ್ಯಾರ್ಥಿಗಳಿಗೆ ಕೋಟಿ ವಂಚನೆ ಮಾಡಿ ಜಿಕೆಎಂ ಬಿಎಡ್ ಕಾಲೇಜಿನಿಂದ ಧೋಖಾ ಆಗಿದೆ ಎಂದು ಆರೋಪ ಕೇಳಿಬಂದಿದೆ. ರವಿ ಬಟ್ಲಹಳ್ಳಿ ಎಂಬುವವರಿಂದ ವಿದ್ಯಾರ್ಥಿಗಳಿಗೆ ವಂಚನೆ ಎಂದು ಸುಮಾರು 105 ಬಿಎಡ್ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಬಿಎಡ್ ಕೋರ್ಸ್ಗೆ ಪ್ರತಿ ವಿದ್ಯಾರ್ಥಿಯಿಂದ 1,35,000 ಹಣ ವಸೂಲಿ ಮಾಡಿದ್ದಾರೆ ಎಂದು ದೂರು ದಾಖಲಾಗಿದೆ. ಕೋಟಿ ಹಣ ವಸೂಲಿ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಜಿಕೆಎಂ ಕಾಲೇಜಿನಿಂದ ವಿದ್ಯಾರ್ಥಿಗಳಿಗೆ ಧೋಖಾ ಮಾಡಲಾಗಿದೆ. ರವಿ ಬಟ್ಲಹಳ್ಳಿ ಮೇಲೆ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಇವತ್ತು ಬಿಎಡ್ ಮೊದಲ ಹಾಗೂ 3ನೇ ಸೆಮಿಸ್ಟರ್ ಪರೀಕ್ಷೆ ನಿಗದಿ ಮಾಡಲಾಗಿತ್ತು. ಆದರೆ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಗದೆ ಪರೀಕ್ಷೆ ಮಿಸ್ ಆಗಿದ್ದು, ನಕಲಿ ಕಾಲೇಜಿನಲ್ಲಿ ದಾಖಲಾಗಿರುವ ನೂರಾರು ವಿದ್ಯಾರ್ಥಿಗಳು ಇದ್ದರೂ ಇನ್ನು ಬೆಂಗಳೂರು ವಿವಿಯಿಂದ ಅನುಮತಿ ಪಡೆಯದೆ ಕಾಲೇಜು ನಡೆಸುತ್ತಿದ್ದ ರವಿ ಬಟ್ಲಹಳ್ಳಿ ಬಳಿ ವಿದ್ಯಾರ್ಥಿಗಳು ಗಲಾಟೆ ಮಾಡಿದ್ದಾರೆ. What is the exact problem? Stop using the mobile. ನೂರಾರು ಬಿಎಡ್ ವಿದ್ಯಾರ್ಥಿಗಳಿಗೆ ಕೋಟಿ ವಂಚನೆ ಮಾಡಿ ಜಿಕೆಎಂ ಬಿಎಡ್ ಕಾಲೇಜಿನಿಂದ ಧೋಖಾ ಆಗಿದೆ ಎಂದು ಆರೋಪ ಕೇಳಿಬಂದಿದೆ. ರವಿ ಬಟ್ಲಹಳ್ಳಿ ಎಂಬುವವರಿಂದ ವಿದ್ಯಾರ್ಥಿಗಳಿಗೆ ವಂಚನೆ ಎಂದು ಸುಮಾರು 105 ಬಿಎಡ್ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಬಿಎಡ್ ಕೋರ್ಸ್ಗೆ ಪ್ರತಿ ವಿದ್ಯಾರ್ಥಿಯಿಂದ 1,35,000 ಹಣ ವಸೂಲಿ ಮಾಡಿದ್ದಾರೆ ಎಂದು ದೂರು ದಾಖಲಾಗಿದೆ. ಕೋಟಿ ಹಣ ವಸೂಲಿ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಜಿಕೆಎಂ ಕಾಲೇಜಿನಿಂದ ವಿದ್ಯಾರ್ಥಿಗಳಿಗೆ ಧೋಖಾ ಮಾಡಲಾಗಿದೆ. ರವಿ ಬಟ್ಲಹಳ್ಳಿ ಮೇಲೆ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಇವತ್ತು ಬಿಎಡ್ ಮೊದಲ ಹಾಗೂ 3ನೇ ಸೆಮಿಸ್ಟರ್ ಪರೀಕ್ಷೆ ನಿಗದಿ ಮಾಡಲಾಗಿತ್ತು. ಆದರೆ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಗದೆ ಪರೀಕ್ಷೆ ಮಿಸ್ ಆಗಿದ್ದು, ನಕಲಿ ಕಾಲೇಜಿನಲ್ಲಿ ದಾಖಲಾಗಿರುವ ನೂರಾರು ವಿದ್ಯಾರ್ಥಿಗಳು ಇದ್ದರೂ ಇನ್ನು ಬೆಂಗಳೂರು ವಿವಿಯಿಂದ ಅನುಮತಿ ಪಡೆಯದೆ ಕಾಲೇಜು ನಡೆಸುತ್ತಿದ್ದ ರವಿ ಬಟ್ಲಹಳ್ಳಿ ಬಳಿ ವಿದ್ಯಾರ್ಥಿಗಳು ಗಲಾಟೆ ಮಾಡಿದ್ದಾರೆ.